ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚಿರು ಮಾತಾಡ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ಫುಲ್ ಬೆಳಗ್ಗೆಯಿಂದ ಯಾಕೋ ಮೋಡ ಮುಚ್ಕೊಂಡಿತ್ತು, ಏನೋ ಸೈಕ್ಲೋನ್ ಥರ ವಾತಾವರಣ ಇತ್ತು. ಅದಕ್ಕೆ ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಸಂಜೆ ಒಂದು 4 ಗಂಟೆಗೆ ಸ್ವಲ್ಪ ಕೋಲಾರ್ಗೆ ಹೋಗ್ಬೇಕಾಗಿತ್ತು. ಈಗ ಅಮ್ಮ ಮನೆ ತೋಟದಲ್ಲಿ ನೆಲ್ಲಿಕಾಯಿ ಆಗಿತ್ತು, ಸ್ಟಾರ್ ನೆಲ್ಲಿಕಾಯಿ. ಕಿತ್ಕೊಬರೋಗು ಸ್ವಲ್ಪ ಉಪ್ಪಿನಕಾಯಿ ಹಾಕೋಣ ಅಂತಂದರು. ಹಾಗೆ ಕಿತ್ಕೊಂಬರೋಣ ಅಂತ ನಾನು ತೋಟದ ಕಡೆ ಹೋಗ್ತಾಯಿದ್ದೆ. ನೋಡಿ ಹಂಗೆ ನಮ್ಮ ತೋಟದ್ದು ತೊಗರಿ ಗಿಡ ಎಲ್ಲ ಇಷ್ಟೊತ್ತಿಗಾಗಲೇ ಯಾಕೋ ಕಾಯಿ ಬಿಡಬೇಕಾಗಿತ್ತು. ಇದು ಲಾಸ್ಟ್ ಟೈಮು ಸ್ವಲ್ಪ ಮಳೆ ಬಿದ್ದಾಗ ಫ್ಲವರ್ ಎಲ್ಲ ಡ್ರಾಪ್ ಆಗಿಬಿಡ್ತು. ಏನಾಯಿತೋ ಗೊತ್ತಿಲ್ಲ. ಮತ್ತೆ ಹೂ ಬಿಟ್ಟಿದೆ, ಬಟ್ ಎಷ್ಟು ಕಾಯಿ ಬಿಡುತ್ತೋ ಗೊತ್ತಿಲ್ಲ. ಇದೇನಂದರೆ ಹೂ ಬಿಟ್ಟಾಗ ಸ್ವಲ್ಪ ಸೈಕ್ಲೋನ್ ಥರ ಏನಾದರೂ ಇದ್ದರೆ ಹೂವು ಎಲ್ಲ ಉದುರಿಬಿಡುತ್ತೆ. ಚೆನ್ನಾಗಿ ಬಿಸಿಲಿದ್ರೆ ಚೆನ್ನಾಗಿ ಕಾಯಿ ಕಚ್ಚುತ್ತದು. ಅದನ್ನೆಲ್ಲ ನೋಡಿಕೊಂಡು ನಾನು ಹಂಗೆ ನಮ್ಮ ತೋಟದ ಕಡೆ ಹೋದೆ. ಈ ಕಡೆ ನೋಡಿ ನಮ್ಮ ಚಿಕ್ಕಪ್ಪ ಅವರೆಲ್ಲ ರೋಟ್ರಿ ಹೊಡೆದು ನೆಕ್ಸ್ಟು ಬೆಳೆ ಹಾಕೋಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ರು. ಮುಂಚೆ ಕುಂಬಳ ಗಿಡ ಹಾಕಿದ್ರು, ಅದು ಯಾಕೋ ಸರಿಯಾಗಿ ಆಗಲಿಲ್ಲ. ಎಲ್ಲ ಫುಲ್ ರೋಟ್ರಿ ಹೊಡೆದ್ಬಿಟ್ರು. ರೈತರದ್ದು ಕಥೆನೇ ಇದಲ್ವಾ, ಗೊತ್ತಲ್ವಾ. ಒಂದು ಹಾಕ್ತೀವಿ, ಒಂದ್ರಲ್ಲಿ ಸಿಕ್ಕಿದ್ರೆ ಒಂದ್ರಲ್ಲಿ ಸಿಗೋಲ್ಲ. ಆದರೂ ಅವ್ರು ಬಿಡೋದಿಲ್ಲ, ಏನಾದರೂ ಒಂದು ಮಾಡಲೇಬೇಕು ಅಂತ ಮಾಡ್ತಾನೆ ಇರ್ತೀವಿ. ಹಂಗೆ ನೋಡ್ತಾ ನೋಡಿ, ಇದೇ ರೈಟ್ ಸೈಡ್ ಇರೋದು ನಮ್ಮ ತೋಟ, ಇದು ಲೆಫ್ಟ್ ಸೈಡೆಲ್ಲ ನಮ್ಮ ಚಿಕ್ಕಪ್ಪ ಅವರು ಎಲ್ಲ ರೋಟ್ರಿ ಹೊಡೆದಿಟ್ಟಿದ್ದಾರೆ. ಇನ್ನು ಬದುಗಳೆಲ್ಲ ಕ್ಲೀನ್ ಮಾಡಿ ಮತ್ತೇನಾದರೂ ಬೆಳೆ ಮಾಡ್ತಾರೆ ಅವ್ರೂ. ಆದರೆ ನಾವು ಅಷ್ಟೊಂದೇನು ಬೆಳೆಗಳು ಮಾಡಲ್ಲ, ಸ್ವಲ್ಪ ಕಡಿಮೆನೇ ಮಾಡೋದು. ಇಲ್ಲೆಲ್ಲ ಮರಗಳು ನೆಡೋದಕ್ಕೆ ಅಂತಲೇ ಬಿಟ್ಬಿಟ್ಟಿದ್ದೀವಿ. ಇಲ್ಲಿ ಅದು ಇದು ಮರಗಳು ನೆಡ್ತಾ ಇರ್ತೀವಿ, ನಾನು ಸಿಕ್ಕಿದ ಕಡೆ ಎಲ್ಲ ಹೋಗಿ ತೊಗೊಂಬಂದು. ಇದೇ ನೋಡಿ, ನಾನು ಇವತ್ತು ಬಂದಿದ್ದು ನೆಲ್ಲಿಕಾಯಿ ಮರ. ಜಸ್ಟ್ ಇದು 1 ಇಯರ್ ಆಯಿತು ಅಷ್ಟೇ. ಲಾಸ್ಟ್ ಒಂದು 6 ಮಂತ್ಸ್ ಬ್ಯಾಕು ಒಂದು ಸ್ವಲ್ಪ ಬಿಟ್ಟಿತ್ತು. ಈ ಸತಿ ಇನ್ನೂ ಒಂದು 2-3 kg ಆಗೋಷ್ಟು ಕಾಯಿ ಬಿಟ್ಬಿಟ್ಟಿದೆ. ತುಂಬ ಖುಷಿ ಆಯಿತು ಇದನ್ನು ನೋಡಿ. ಆವಾಗ ಚೈಲ್ಡ್ಹುಡ್ಡಲ್ಲೆಲ್ಲ ಈ ನೆಲ್ಲಿಕಾಯಿಗೋಸ್ಕರ ಏನೇನೆಲ್ಲ ಸರ್ಕಸ್ ಮಾಡ್ತಾಯಿದ್ವಿ ಗೊತ್ತಾ. ಬೇರೆ ಅವ್ರ ತೋಟದಲ್ಲಿರೋ ನೆಲ್ಲಿಕಾಯಿ ಕಿತ್ಕೊಂಡೋಗಿ ಹೋಗಿ ಅವ್ರ ಹತ್ರ ಎಲ್ಲ ಬೈಸ್ಕೊಂಡು, ರೆಂಬೆಗಳೆಲ್ಲ ಮುರಿದಾಕಿ ಮರದಿಂದ ಬಿದ್ದು ಒಂದೊಂದು ಆಟ ಆಡಿಲ್ಲ. ಮತ್ತು ಅದನ್ನ ಎತ್ಕೊಂಡು ಸ್ಕೂಲಿಗೆ ಹೋಗಿ ಅಲ್ಲಿ ಫ್ರೆಂಡ್ಸ್ ಹತ್ರ ಎಲ್ಲ ಜಗಳ ಆಡಿಕೊಂಡು ತೋರಿಸ್ಕೊಂಡು ತಿಂತಾಯಿದ್ವಿ. ಇವತ್ತು ನೋಡಿ ನಮ್ಮದೇ ತೋಟದಲ್ಲಿ ಕಾಯಾಗಿದೆ. ನಾನು ಒಂದು ಸ್ವಲ್ಪ ಎಲ್ಲ ಕಿತ್ಕೊಂಡು ಜೋಬಿಗೆ ಹಾಕ್ಕೊಂಡು ಎಲ್ಲ ಆಗಿತ್ತು. ಇನ್ನೂ ಸ್ವಲ್ಪ ಸಣ್ಣ ಸಣ್ಣದು ಇತ್ತು. ಆಗಿರೋದು ಮಾತ್ರ ಬಿಡಿಸ್ಕೊಂಡು ಎತ್ಕೊಂಡು ನಾನು ಮತ್ತೆ ಮನೆ ಕಡೆ ಹೊರಟೆ. ಇದು ನೋಡಿ, ಇದು ಇನ್ನೊಂದು ಸೈಡು ಬದು ಮೇಲೆ ಹೋಗ್ತಾ ಇರೋದು ನಾನು. ಈ ನಮ್ಮ ಪಕ್ಕದ ತೋಟದವರು ರಾಗಿ ಪೈರು ನೆಟ್ಟಿದ್ದಾರೆ. ಅವರು ನೆಟ್ಟು ಒಂದು 20 ಡೇಸ್ 30 ಡೇಸ್ ಏನೋ ಆಯಿತು. ಜಸ್ಟ್ ಎಲ್ಲ ಕಳೆ ಹೊಡೆದು ಕ್ಲೀನ್ ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ದಿನ ಆಮೇಲೆ ಫುಲ್ ನೆಲನೇ ಕಾಣಿಸಲ್ಲ, ಆ ಥರ ಫುಲ್ ಗ್ರೀನ್ ಆಗೋಗಿರುತ್ತೆ. ಅವು ಕೂಡ ಇನ್ನೊಂದು ತೋಟದಲ್ಲಿ ನೆಟ್ಟಿದ್ದೀವಿ. ನಮ್ಮದೆಲ್ಲ ಆಲ್ರೆಡಿ ತೆನೆ ಬಿಡ್ತಾ ಇದೆ. ಬಟ್ ಈ ಟೈಮಿಗೆ ಇದು ಕರೆಕ್ಟಾಗಿ ನೆಡೋದು. ನಾವು ಸ್ವಲ್ಪ ಬ್ಯುಸಿ ಆಗಿಬಿಡ್ತೀವಿ ಅಂತ ಸ್ವಲ್ಪ ಬೇಗನೆ ನೆಟ್ಬಿಟ್ವಿ. ನೆಕ್ಸ್ಟ್ ಟೈಮ್ ಆ ಕಡೆ ತೋಟದ ಕಡೆ ಹೋದಾಗ ನಾನು ಕೂಡ ಅದು ವೀಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ. ನೋಡಿ, ನಾನು ನೆಲ್ಲಿಕಾಯಿ ಮರದ ಹತ್ರ ಹಿಡಿದಂಥ ಕೆಲವೊಂದು ಫೋಟೋಸ್ ಶೇರ್ ಮಾಡ್ತೀನಿ. ನೋಡಿ, ನೀವು ನೋಡಿದಾದ್ಮೇಲೆ ಯಾರ್ಯಾರಿಗೆ ನಿಮ್ಮ ಚೈಲ್ಡ್ಹುಡ್ ಎಲ್ಲ ನೆನಪು ಬಂತು, ಯಾರ್ಯಾರಿಗೆಲ್ಲ ಬಾಯಲ್ಲಿ ನೀರು ಬಂತು ನೋಡಿ ಕಾಮೆಂಟ್ ಮಾಡಿ. ನಿಜವಾಗ್ಲೂ ಆಗೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಈ ನೆಲ್ಲಿಕಾಯಿಗೋಸ್ಕರನೇ ಏನೇನೋ ಸರ್ಕಸ್ ಮಾಡ್ತಾಯಿದ್ವಿ. ನೀವು ಆ ಥರ ಎಲ್ಲ ಸರ್ಕಸ್ ಮಾಡಿದರೆ ದಯವಿಟ್ಟು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಮುಂದಿನ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.